ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಯಾವ ರಾಶಿಯ ಬಗ್ಗೆ. ಅದು ಮೇಷ ರಾಶಿ. ನಾವು ಎಂದೂ ಕನಸಿನಲ್ಲೂ ಊಹಿಸಿರದ ಮೇಷ ರಾಶಿಯ ನಿಜವಾದ ಮುಖದ ಬಗ್ಗೆ. ಇವರ ನಿಜವಾದ ಮುಖ ಯಾವುದು? ಈ ವಿಡಿಯೋವನ್ನ ಆರಂಭದಿಂದ ಕೊನೆವರೆಗೂ ಗಮನ ಇಟ್ಟು ನೋಡಿ. ಸ್ನೇಹಿತರೆ, ನೀವು ಮೇಷ ರಾಶಿಯವರಾಗಿದ್ರೆ ನಿಮ್ಮ ಬಗ್ಗೆ ನೀವೇ ತಿಳಿಯೋ ಆಸೆ ಇದೆಯಾ? ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬ ಮೇಷ ರಾಶಿಯ ವ್ಯಕ್ತಿ ಇದ್ರೆ ನಿಮ್ಮ ಯೋಚನೆಗಳೇ ಬದಲಾಗುತ್ತೆ. ನೀವು ನಿಮ್ಮ ಜೀವನವನ್ನ ಬೇರೆ ಕಣ್ಣಿನಿಂದ ನೋಡ್ತೀರಾ. ಮೇಷ ರಾಶಿಯವರು ಹೊರಗೆ ನೋಡೋದಕ್ಕೆ ತುಂಬಾ ಧೈರ್ಯಶಾಲಿ, ತುಂಬಾ ಬೋಲ್ಡ್ ಅನ್ನಿಸುತ್ತಾರೆ. ಗಟ್ಟಿಯಾದ ಮನಸ್ಸು, ಯಾವುದಕ್ಕೂ ಹೆದರದಂತೆ ಕಾಣ್ತಾರೆ. ಆದ್ರೆ ಅವರೊಳಗೆ ಮರೆಮಾಚಿಕೊಂಡಿರುವ ಭಾವನೆಗಳು, ಅವರು ಯಾರಿಗೂ ತೋರಿಸದ ನೋವು ಮತ್ತು ಅವರ ಜೀವನವನ್ನ ಕಂಟ್ರೋಲ್ ಮಾಡೋ ಆ ಗುಪ್ತ ಶಕ್ತಿ ಯಾವುದು? ಬಹುತೇಕ ಜನರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ನೀವು ಕೇಳಿರೋ ಸಾಮಾನ್ಯ ಮಾತುಗಳು ಅಲ್ಲ ಇದು ಮೇಷ ರಾಶಿಯವರ ನಿಜವಾದ ಮನೋವಿಜ್ಞಾನ. ಅವರ ಪ್ರೇಮ, ಕೋಪ, ಸ್ನೇಹ ಮತ್ತು ಶತ್ರುಗಳು. ಜೀವನದಲ್ಲಿ ಅವರು ಯಾಕೆ ಬೇಗ ಯಶಸ್ಸು ತಲುಪುತ್ತಾರೆ, ಅವರು ಯಾಕೆ ಏಕಾಏಕಿ ಎಲ್ಲವನ್ನ ಕಳೆದುಕೊಳ್ಳುತ್ತಾರೆ ಅನ್ನೋದರ ಸತ್ಯ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಕೊನೆಗೆ ಹೇಳೋ ಒಂದು ಸತ್ಯ ನಿಮ್ಮ ಜೀವನಕ್ಕೆ ನೇರವಾಗಿ ಕನೆಕ್ಟ್ ಆಗಿರುತ್ತೆ. ಇದು ಎಲ್ಲೂ ಹೇಳಿರದ ಸತ್ಯ. ಬನ್ನಿ ವಿಡಿಯೋ ಮುಂದುವರಿಸೋಣ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೇಷರಾಶಿಯವರ ಮೂಲ. ಮೇಷರಾಶಿ ಬೆಂಕಿಯಿಂದ ಹುಟ್ಟಿದ ಮನಸ್ಸು. ಮೇಷರಾಶಿ ಅಂದ್ರೆ ಇದು ರಾಶಿಯಲ್ಲೇ ತುಂಬಾ ವಿಭಿನ್ನ ರಾಶಿ. ರಾಶಿ ಚಕ್ರದ ಮೂಲದ ರಾಶಿಯೇ ಮೇಷರಾಶಿ. ಈ ರಾಶಿಯದ್ದು ಬೆಂಕಿ ತತ್ವ, ನಾಯಕತ್ವದ ಜನ್ಮಜಾತ ಗುಣ. ಸ್ನೇಹಿತರೆ, ಮೇಷರಾಶಿಯವರ ಮನಸ್ಸು ಸ್ಲೋ ಆಗಿ ಕೆಲಸ ಮಾಡೋದಿಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡೋದಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡ್ತಾರೆ. ಇದು ಸರಿನಾ? ಒಂದು ವೇಳೆ ತಪ್ಪಾಗುತ್ತಾ? ಆದ್ರೆ ಮೇಷರಾಶಿ ವ್ಯಕ್ತಿಗಳು ತುಂಬಾ ವಿಭಿನ್ನ. ಇವರು ಯಾವುದನ್ನ ಯೋಚನೆ ಮಾಡೋದಿಲ್ಲ. ಇವರಿಗೆ ಒಂದು ವೇಳೆ ಐಡಿಯಾ ಬಂದ್ರೆ ಅದನ್ನ ತಕ್ಷಣ ಯೋಚನೆ ಮಾಡಲ್ಲ. ತಕ್ಷಣ ಕೆಲಸ ಮುಗಿಸಿ 100 ಬಾರಿ ಯೋಚನೆ ಮಾಡುತ್ತಾರೆ. ಅದೇ ಕ್ಷಣದಲ್ಲಿ ಆಕ್ಷನ್. ಅದನ್ನ ಆಗ್ಲೇ ಮಾಡ್ಬೇಕು. ತುಂಬಾ ಹಠ, ಯೋಚನೆ ಕಡಿಮೆ. ಹಾಗಿದ್ರೆ ಯೋಚನೆ ಕಡಿಮೆ ಮಾಡಿದ್ರೆ ಯಾವುದೇ ರಿಸ್ಕ್ ತಗೊಳ್ಬೇಕು. ಇವರಿಗೂ ಕೂಡ ರಿಸ್ಕ್ ಜಾಸ್ತಿ. ಅದಕ್ಕೆ ಕೆಲವೊಮ್ಮೆ ವೇಗವಾಗಿ ಹೋಗಿ ಅವರೇ ಗೆಲ್ತಾರೆ. ಕೆಲವೊಮ್ಮೆ ತುಂಬಾ ವೇಗ ಜೀವನಕ್ಕೆ ಒಳ್ಳೆಯದಲ್ಲ. ಇದೇ ಸಂದರ್ಭದಲ್ಲಿ ಸಂಪೂರ್ಣ ಸೋಲುತ್ತಾರೆ. ಆದ್ರೆ ಒಂದನ್ನ ನೆನಪಿಟ್ಟುಕೊಳ್ಳಿ, ಮೇಷರಾಶಿಯವರು ಕುಸಿದ್ರು ಮತ್ತೆ ನಿಂತುಕೊಳ್ಳೋ ಶಕ್ತಿ ಅವರದ್ದು. ಒಂದು ಬಾರಿ ಸೋತರೂ ಸೋಲೊಪ್ಪಿಕೊಳ್ಳದ ಗುಣ ಅಂದ್ರೆ ಅದು ಮೇಷರಾಶಿಯವರ ಗುಣ. ಮೇಷರಾಶಿಯವರು ದೊಡ್ಡ ಸೀಕ್ರೆಟ್ ಜನರಿಗೆ ಗೊತ್ತಿಲ್ಲ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಮೇಷರಾಶಿಯವರ ಬಗ್ಗೆ ಜನರಿಗೆ ಗೊತ್ತಿರೋದು ಕೇವಲ 10% ಅಷ್ಟೇ. ಆದ್ರೆ ಇನ್ನು 90% ನಿಮಗೆ ಗೊತ್ತಿರದ ಸತ್ಯ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ. ಮೇಷರಾಶಿಯವರಿಗೆ ಹೆಚ್ಚು ಕೋಪ, ಹೆಚ್ಚು ಮಾತು, ಯಾವುದೇ ಕೆಲಸದಲ್ಲೂ ಹಠ. ಆದ್ರೆ ನಿಜ ಏನು ಗೊತ್ತಾ ಸ್ನೇಹಿತರೆ? ಇವರು ತುಂಬಾ ಸೆನ್ಸಿಟಿವ್. ಅದರಲ್ಲೂ ಹುಡುಗಿಯರು ತುಂಬಾ ಸೆನ್ಸಿಟಿವ್ ಸ್ನೇಹಿತರೆ. ಯಾವುದೇ ಕೆಲಸದಲ್ಲೂ ವೇಗ, ಸಮಯ, ಯಾವುದಕ್ಕೂ ಒಂದು ಕ್ಷಣ ಯೋಚನೆ ಮಾಡಲ್ಲ. ಆಗ್ಲೇ ತಿಳಿದುಕೊಂಡ್ವಲ್ಲ, ಎಲ್ಲರೂ ಕೆಲಸ ಮಾಡೋದಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡಿದ್ರೆ ಇವರು ಕೆಲಸ ಮಾಡಿ 100 ಬಾರಿ ಯೋಚನೆ ಮಾಡ್ತಾರೆ. ಒಂದು ವೇಳೆ ಗೆದ್ದರೆ ಸಂಭ್ರಮ ಪಡುತ್ತಾರೆ. ಒಂದು ವೇಳೆ ಸೋತರೂ ಕೂಡ ಯಾವುದೇ ನೋವು ಪಡುವ ಗುಣ ಇವರದ್ದು ಅಲ್ಲ. ಇವರು ಯಾವುದಕ್ಕೂ ಅಂಜದ ಗುಣ. ಇವರು ಸೋಲು ಕಂಡಾಗ ಬೇರೆ ವ್ಯಕ್ತಿಗಳು ಇವರ ಸೋಲನ್ನ ಹೀಯಾಳಿಸುವುದು, ಇವರನ್ನ ನೆಗೆಟಿವ್ ಆಗಿ ನೋಡುವುದು. ಇವರು ಯಾವ ಕೆಲಸದಲ್ಲೂ ಯೋಚನೆ ಮಾಡಲ್ಲ. ಆದ್ರೆ ಬೇರೆ ವ್ಯಕ್ತಿಗಳು ಹೇಳೋ ಮಾತು ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಯಾರೋ ಹೇಳೋ ಮಾತಿಗೆ ತುಂಬಾ ತಲೆ ಕೆಡಿಸಿಕೊಳ್ಳುವ ಗುಣ ಮೇಷರಾಶಿಯವರದ್ದು. ಇದನ್ನ ಮೊದಲು ಮನಸ್ಸಿನಿಂದ ತೆಗೆದುಹಾಕಿ. ಯಾರಿಗೂ ಹೆದರೋದು ಅಥವಾ ಅಂಜೋದು ಬೇಡ. ಒಂದು ವೇಳೆ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಇದ್ರೆ ಅವರಿಗೆ ಸಪೋರ್ಟ್ ಆಗಿ ನಿಲ್ಲಿ ಸಾಕು. ಇವರ ಬಗ್ಗೆ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಥವಾ ಮಾತನಾಡೋದು ಬೇಡ. ಇವರಿಗೆ ತುಂಬಾ ಕೋಪ. ಅದಕ್ಕೆ ಕಾರಣ ದ್ವೇಷ ಅಲ್ಲ. ಒಮ್ಮೆ ಮೇಷರಾಶಿಯವರನ್ನ ನಂಬಿಕೆ ಹಾಳು ಮಾಡಿದ್ರೆ ಇವರು ಮೌನವಾಗೋದಿಲ್ಲ. ಮತ್ತು ಕೆಲವು ವ್ಯಕ್ತಿಗಳು ತುಂಬಾ ಮೌನ ಮುರಿಯುತ್ತಾರೆ. ಇದೇ ನೋಡಿ ಇವರಲ್ಲಿ ತುಂಬಾ ಡೇಂಜರಸ್. ಇವರ ಮೌನ ತುಂಬಾ ಡೇಂಜರಸ್ ಆಗಿರುತ್ತೆ. ಹಾಗಿದ್ರೆ ಮೌನದಿಂದ ಏನು ಮಾಡೋದಿಕ್ಕೆ ಆಗೋದಿಲ್ಲ ಎಂದು ಯೋಚನೆ ಮಾಡಬೇಡಿ. ಕೆಲವೊಮ್ಮೆ ಮೌನವೇ ಜೀವನ ಗೆಲ್ಲೋದಿಕ್ಕೆ ಕಾರಣ ಆಗುತ್ತೆ. ಬೇರೆಯವರ ಜೀವನವನ್ನು ಕೂಡ ಇದೇ ಮೌನದಿಂದ ಹಾಳು ಮಾಡಬಹುದು. ಇನ್ನು ಇವರ ಲವ್ ಲೈಫ್
ಮೇಷರಾಶಿಯ ಪ್ರೇಮ. ಇವರಿಗೆ ಲವ್ ನಲ್ಲಿ ಇಂಟ್ರೆಸ್ಟ್ ಇರುತ್ತಾ? ಇವರು ಪ್ರೇಮದಲ್ಲಿ ಈ ಮೇಷರಾಶಿಯವರು ಫುಲ್ ಪಾಸಿನೇಟ್, ಫುಲ್ ಪೊಸೆಸಿವ್ ಆಗಿರುತ್ತಾರೆ. ಅವರು ಪ್ರೀತಿಸಿದ್ರೆ ಅದು ಯಾವುದೇ ವ್ಯಕ್ತಿ ಆಗ್ಬೋದು, ಅರ್ಧ ಮನಸ್ಸಿನಿಂದ ಅಲ್ಲ, ಸಂಪೂರ್ಣ ಆತ್ಮದಿಂದ. ಇದರಲ್ಲಿ ಹುಡುಗರು ಎತ್ತಿದ ಕೈ, ಇನ್ನು ಹುಡುಗಿಯರು ಸ್ವಲ್ಪ ಲವ್ನಲ್ಲಿ ಆಸಕ್ತಿ ಇರೋದಿಲ್ಲ. ಆದ್ರೆ ಇಲ್ಲೊಂದು ಸತ್ಯ ಇದೆ ಸ್ನೇಹಿತರೆ, ಮೇಷರಾಶಿಯವರಿಗೆ ಸುಳ್ಳು ಸಹಿಸೋ ಶಕ್ತಿ ಇಲ್ಲ. ಯಾರಾದ್ರೂ ಇವರ ಬಗ್ಗೆ ಸುಳ್ಳು ಹೇಳಿದ್ರೆ, ಅದರಲ್ಲೂ ಅವರು ನಂಬಿದ ವ್ಯಕ್ತಿಗಳು ಅಥವಾ ಪ್ರೀತಿಸಿದವರು, ಡಬಲ್ ಗೇಮ್. ಅವರ ಹಿಂದಿರೋ ಮತ್ತೊಂದು ಮುಖ ಅಷ್ಟೇ, ಗೇಮ್ ಓವರ್. ಗೇಮ್ ಓವರ್ ಅಂದ್ರೆ ಇನ್ನು ಇಲ್ಲಿಗೆ ನಿಮ್ಮ ಆಟ ಮುಗಿಯಿತು, ಮತ್ತೆ ಸೆಕೆಂಡ್ ಚಾನ್ಸ್ ಕೊಡೋದು ತುಂಬಾ ಕಡಿಮೆ. ಅವರು ಜೀವನದಲ್ಲಿ ಸೋತಾಗ, ಅದರಲ್ಲೂ ಈ ಪ್ರೀತಿಯಲ್ಲಿ ಸೋತಾಗ ಎಲ್ಲರಂತೆ ಅವರು ಅಳೋದಿಲ್ಲ, ಹೊರಗೆ ನಗುತ್ತಾರೆ. ಮನಸ್ಸಿನಲ್ಲಿ ಸಾಗರದಷ್ಟು ಭಾವನೆಗಳು, ಆದರೂ ಮುಖದಲ್ಲಿ ಚಿಕ್ಕ ನಗು. ಆದ್ರೆ ಒಮ್ಮೆ ಡಿಸೈಡ್ ಮಾಡಿದ್ರೆ ಮತ್ತೆ ಹಿಂತಿರುಗೋದು ತುಂಬಾ ಕಷ್ಟ. ಮೇಷರಾಶಿಯವರು ಹಣ. ಯಾಕೆ ಕೆಲವರು ಶ್ರೀಮಂತರಾಗುತ್ತಾರೆ, ಕೆಲವರು ಖಾಲಿ? ಇದು ತುಂಬಾ ವ್ಯಕ್ತಿಗಳಿಗೆ ಕುತೂಹಲ ಮೂಡಿಸೋ ವಿಷಯ. ಮೇಷರಾಶಿಯವರ ಹಣದ ಜೀವನ ಹೈ ರಿಸ್ಕ್ ಹೈ ರಿವಾರ್ಡ್. ತುಂಬಾ ಶ್ರಮಜೀವಿಗಳು. ಬಿಸಿನೆಸ್, ಸ್ಮಾರ್ಟ್ ಆಪ್, ರಿಯಲ್ ಎಸ್ಟೇಟ್, ಪಾಲಿಟಿಕ್ಸ್, ಮೀಡಿಯಾ ಮತ್ತು ಇವೆಲ್ಲ ಮೇಷರಾಶಿಗೆ ಸೂಟ್ ಆಗೋ ಕ್ಷೇತ್ರಗಳು. ಇದೇ ನೋಡಿ ಇವರ ಮತ್ತೊಂದು ಜೀವನದ ದಾರಿ. ಆದ್ರೆ ಸಮಸ್ಯೆ ಏನು ಗೊತ್ತಾ? ಇಲ್ಲೊಂದು ದೊಡ್ಡ ಸಮಸ್ಯೆ, ಯಾವುದಕ್ಕೂ ಯೋಚನೆ ಮಾಡದೆ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತರೋದು. ತುಂಬಾ ಪ್ಲಾನಿಂಗ್ ಕಡಿಮೆ, ಅದೇ ರೀತಿ ತಾಳ್ಮೆ ಕೂಡ ಕಡಿಮೆ. ಬೇಗ ನಿರ್ಧಾರ ಮಾಡೋದು. ಅದಕ್ಕೆ ನೋಡಿ ಸ್ನೇಹಿತರೆ, ಕೆಲವರು ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಗಳು, ಕೆಲವರು ಒಂದೇ ರಾತ್ರಿಯಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತಾರೆ. ಯಾಕೆ? ಯಾವುದಕ್ಕೂ, ಯಾವುದೇ ಕೆಲಸಕ್ಕೂ ಯೋಚನೆ ಮಾಡದಿರುವುದು. ಮೇಷರಾಶಿಯವರಿಗೆ ಹಣ ಉಳಿಸೋದು ಕಲಿತ್ರೆ ಅವರನ್ನ ತಡೆಯೋದು ಯಾರಿಂದಲೂ ಆಗಲ್ಲ. ಇನ್ನು ಇವರ ಜೀವನ ಬದಲಾಗುವುದು ಯಾವಾಗ? 2025ರ ಮಧ್ಯಭಾಗದಿಂದ 2028ರ ಕೊನೆಯವರೆಗೆ, ಅಂದ್ರೆ ಸುಮಾರು ಇವರಿಗೆ 36 ವರ್ಷದ ನಂತರ ಇವರ ಜೀವನ ಬದಲಾಗುತ್ತೆ. ಮೇಷರಾಶಿಯವರಿಗೆ ಇದು ಜೀವನ ಬದಲಿಸೋ ಗೋಲ್ಡನ್ ಸಮಯ. ಈ ಪೀರಿಯಡ್ ನಲ್ಲಿ ಕೈ ಹಾಕಿದ ಕೆಲಸ ನಿಧಾನವಾಗಿ ಸಕ್ಸಸ್ ಆಗುತ್ತೆ, ಹಣಕಾಸಿನ ನಿಯಂತ್ರಣ ಬರೋದು. ಇನ್ನು ಗಮನ ಇಟ್ಟು ಕೇಳಿ, ಯಾವುದೇ ಅವಕಾಶ ನಮ್ಮನ್ನ ಹುಡುಕೋವರೆಗೂ ಕಾಯಬೇಡಿ, ನೀವೇ ಅವಕಾಶಗಳನ್ನ ಹುಟ್ಟು ಹಾಕಿ, ಆಗ ಮಾತ್ರ ನಿಮ್ಮ ಜೀವನ ಬದಲಾಗುತ್ತೆ. ಸುಮ್ಮನೆ ಸಮಯ ವ್ಯರ್ಥ ಮಾಡಿ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಅದು ಅಸಾಧ್ಯ ಸ್ನೇಹಿತರೆ. ಕೋಪವನ್ನ ಕಂಟ್ರೋಲ್ ಮಾಡದಿದ್ದರೆ ಅವಕಾಶ ಕೈ ತಪ್ಪಬಹುದು. ತಪ್ಪು ಜನರ ಮೇಲೆ ಅತಿಯಾದ ನಂಬಿಕೆ ಬೇಡ. ಇನ್ನೊಬ್ಬರ ಮೇಲೆ ಭರವಸೆ ಇಟ್ಟು ಯಾವುದೇ ಕೆಲಸ ಮಾಡಬೇಡಿ. ಆತುರದ ನಿರ್ಧಾರ ತಪ್ಪಿಸಬೇಕು. ಮೇಷರಾಶಿಯವರ ಶತ್ರು ಯಾರು? ಹಾಗಿದ್ರೆ ಇದೇ ನೋಡಿ ಇಲ್ಲೇ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಮೇಷರಾಶಿಯವರ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ಅವರೇ ತಾನೇ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಶತ್ರು ಯಾರು? ನಮ್ಮ ಕೋಪ. ವ್ಯರ್ಥವಾಗಿ ಕೋಪ ಮಾಡಿಕೊಳ್ಳುವುದು, ಯಾವುದನ್ನು ಸರಿಯಾಗಿ ಯೋಚನೆ ಮಾಡದಿರುವುದು, ಬೇಗ ನಿರ್ಧಾರ ಮಾಡೋದು, ಎಲ್ಲರ ಮೇಲೆ ನಂಬಿಕೆ ಇಡುವುದು. ಇವೇ ಅವರಿಗೆ ಗೆಲುವು ಕೊಡುತ್ತವೆ, ಮತ್ತೆ ಇವೇ ಅವರನ್ನ ಕೆಳಗೆ ಬೀಳಿಸುತ್ತವೆ. ಇವರಲ್ಲಿ ಗೆದ್ದವರ ಸಂಖ್ಯೆ ಕಡಿಮೆ, ಸೋತವರ ಸಂಖ್ಯೆಯೇ ಹೆಚ್ಚು. ಒಮ್ಮೆ ಮೇಷರಾಶಿಯವರು ತನ್ನ ಕೋಪ, ತನ್ನ ಅಹಂಕಾರ, ತನ್ನ ಆತುರ ಇದನ್ನ ಕಂಟ್ರೋಲ್ ಮಾಡಿದ್ರೆ, ಈ 3 ಶತ್ರುಗಳಿಂದ ದೂರ ಇದ್ರೆ ಇವರ ಜೀವನವೇ ಬದಲಾಗುತ್ತೆ. ಇನ್ನು ಇವರ ಗೋಲ್ಡನ್ ಟೈಮ್. ಮೇಷರಾಶಿಗೆ ಯಾವ ಸಮಯ ಅದೃಷ್ಟಕರ? ಮೇಷರಾಶಿಯವರ ಜೀವನ 21ರಿಂದ 28 ವಯಸ್ಸು ಸ್ಟ್ರಗಲ್, 28ರಿಂದ 35 ವರ್ಷ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. 35ರ ನಂತರ ಇವರ ಜೀವನ ಬದಲಾಗುತ್ತೆ. ಸ್ನೇಹಿತರೆ, ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ, ಇವು ಮೇಷರಾಶಿಯ ಪವರ್ ಕೊಡುತ್ತವೆ. ಮೇಷರಾಶಿಯವರಿಗೆ ಒಂದು ಎಚ್ಚರಿಕೆ ಏನು ಗೊತ್ತಾ ಸ್ನೇಹಿತರೆ? ನೀವು ಮೇಷರಾಶಿಯವರಾದ್ರೆ ಎಲ್ಲರನ್ನೂ ನಂಬಬೇಡಿ. ನಿಮ್ಮ ಪ್ಲಾನ್ ಎಲ್ಲರಿಗೂ ಹೇಳಬೇಡಿ. ಅದು ಯಾವುದೇ ಕೆಲಸ ಆಗಿರ್ಬೋದು ಅಥವಾ ಬಿಸ್ನೆಸ್ ಐಡಿಯಾಗಳು. ನಿಮ್ಮ ಕೋಪ ನಿಮ್ಮ ಶಕ್ತಿಯಲ್ಲ, ದುರ್ಬಲತೆ ಅಂತ ತಿಳಿದುಕೊಳ್ಳಿ. ಒಮ್ಮೆ ನೀವು ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ರೆ ನಿಮ್ಮ ಜೀವನ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ ಸ್ನೇಹಿತರೆ. ಮೇಷರಾಶಿ ಅಂದ್ರೆ ಸಾಮಾನ್ಯ ರಾಶಿಯಲ್ಲ, ಅದು ನಾಯಕತ್ವದ ಸಂಕೇತ. ನಿಮ್ಮ ಜೀವನಕ್ಕೆ ನೀವೇ ನಾಯಕರು. ಬೆಂಕಿಯ ಶಕ್ತಿ, ಸೋತರು ಮತ್ತೆ ಎದ್ದು ನಿಲ್ಲೋ ಗುಣ, ಧೈರ್ಯ ನಿಮ್ಮಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇದೇ ರೀತಿ ಶಾಕಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.